ವೀಕ್ಷಕರಿಗೆ ಹೋಳಿಗೆ ಸಾರನ್ನು ರೆಡಿ ಮಾಡೋಣ. ಬೇಕಾಗುವ ಸಾಮಗ್ರಿಗಳು: ಸ್ವಲ್ಪ ಎಣ್ಣೆ, ಅರಿಶಿನ ಪುಡಿ, ಸಾಸಿವೆ, ಜೀರಿಗೆ, ಉಪ್ಪು, ಆವಾಗಲೇ ರೆಡಿ ಮಾಡಿಕೊಂಡಂಥ ಹುರಿದ ಮೆಣಸಿನಕಾಯಿ ಚಟ್ನಿ ಹಾಗೂ ಹುಣಸೆ ರಸ, ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ. ಈಗ ಒಗ್ಗರಣೆಗೆ ಬಾಣಲೆ ಇಟ್ಟು ಎಣ್ಣೆ ಹಾಕೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅರಿಶಿನ ಪುಡಿ, ತಯಾರಾಗಿರುವಂಥ ಹುರಿದ ಮೆಣಸಿನಕಾಯಿ ಚಟ್ನಿ. ನಿಮಗೆ ಎಷ್ಟು ಖಾರ ಬೇಕಂದ್ರೆ ಅಷ್ಟು. ಹುಣಸೆ ರಸವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಇದು ಸ್ವಲ್ಪ ಕುದಿ ಬರಬೇಕು. ಅಂದರೆ ರಸ ಹುಳಿ ರಸ ಬಿಟ್ಟು ಚೆನ್ನಾಗಿರುತ್ತದೆ. ಬೇಳೆ ಮಾಡ್ಕೊಂಡಿರ್ತೀವಿ, ಕುದಿಸಿರ್ತೀವಲ್ಲ, ಅದರ ನೀರನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಬೇಕು. ಈ ಸಾರು ನೀವು ಹೋಳಿಗೆ ಜೊತೆ ನೆನೆಸ್ಕೊಂಡು ತಿನ್ನಬಹುದು. ಹಾಗೆ ಪಕ್ಕದಲ್ಲಿ ಕುಡಿತಾನೆ ಹೋಳಿಗೆ ತಿನ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ನಿಮಗೆ ಹುಳಿ ಎನಿಸಿದರೆ ಬೇಕಿದ್ದರೆ ಸ್ವಲ್ಪ ಬೆಲ್ಲ ಹಾಕಿ. ನಾನು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ತಿದ್ದೇನೆ. ಮುಂಚೆ ತೋರಿಸಿದ್ದಿಲ್ಲ ನಿಮಗೆ, ಇವಾಗ ಹಾಕಿದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ, ಹೋಳಿಗೆ ಸಾರು ಈ ರೀತಿ ತಯಾರು ಮಾಡಬೇಕು. ನೀವು 2 ದಿನ ಇಟ್ಟು ತಿಂದರೂ ಇದು ಏನೂ ಹಾಳಾಗಿರೋದಿಲ್ಲ. ತುಂಬ ಚೆನ್ನಾಗಿರ್ತದೆ, ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು.